ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಕೂದಲು ತುಂಬ ಹೊರಟಾಗಿದ್ದರೆ, ತುಂಬ ಡ್ಯಾಂಡ್ರಫ್ ಆಗಿದ್ದರೆ ಈ ರೀತಿ ಆಯಿಲ್ನ ಒಂದ್ಸಲ ಅಪ್ಲೈ ಮಾಡಿ ನೋಡಿ. ಕೂದಲು ತುಂಬಾ ನೈಸಾಗಿ ಬರುತ್ತೆ, ಒಳ್ಳೆ ರೇಷ್ಮೆ ಎಳೆಗಳಿದ್ದಂಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮ್ಲ ಹೇರ್ ಆಯಿಲ್ ಇದು. ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಒಂದು 10 ನೆಲ್ಲಿಕಾಯಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜಾಸ್ತಿ ಇದೆ, ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಬರೀ ರಸ ಮಾತ್ರ ತೊಗೊಳ್ತಾ ಇದ್ದೀನಿ. ರಸ ತೊಗೊಂಡು ರಸ ಎಲ್ಲ ಹಿಂಡ್ಕೊಂಡು ಆ ರಸ ಮಾತ್ರ ಎಣ್ಣೆ ಮಾಡ್ಕೊಳ್ತೀನಿ. ಈ ತುರಿ ಏನಿದೆ ಇದನ್ನು ಒಣಗೋದಕ್ಕೆ ಇಟ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಒಂದು ದಿವಸ ಒಣಗಿಸಿದ್ರೆ ಸಾಕು. ರಸ ಎಲ್ಲ ಹಿಂಡಿರೋದ್ರಿಂದ ನೀರಿನಂಶ ಕಡಿಮೆ ಇರುತ್ತಲ್ವ. ಸಂಜೆ ತನಕ ಒಣಗಿಸ್ಬಿಟ್ಟು ಮಿಕ್ಸಿಲಿ ಒಂದು ಸಲ ಪುಡಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಡಯಾಬಿಟಿಸ್ ಇದ್ದರೆ ಅಕಸ್ಮಾತು ಬೆಳಗ್ಗೆ ಹೊತ್ತು ಬಿಸಿಲಿನಲ್ಲಿ ಹಾಕ್ಕೊಂಡು ಕೂಡ ಕುಡಿತಾರೆ. ಅದನ್ನು ಆ ಥರ ಕೂಡ ಉಪಯೋಗಿಸ್ಕೊಳ್ಬೋದು. ಅಥವಾ ಮೆಹಂದಿ ಏನಾರು ಹಾಕೊಳ್ಳೋ ಅಭ್ಯಾಸ ಇದೆ, ತಲೆಗೆ ಮೆಹಂದಿ ಹಾಕೋಂಥ ಅಭ್ಯಾಸ ಇದ್ದಾಗ ಇದನ್ನು ಕೂಡ 1-2 ಸ್ಪೂನಷ್ಟು ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಬೋದು ಮೆಹಂದಿ ಜೊತೆಗೆ. ಅಥವಾ ಹಾಗೆಯೇ ಹೇರ್ ಪ್ಯಾಕ್ ಹಾಕ್ಕೊಳ್ತೀವಿ, ಕೂದಲು ತುಂಬ ಹೊರಟಿದೆ ಅಂದರೂ ಕೂಡ ಮಾಡ್ಕೊಳ್ಬಹುದು. ಅಥವಾ ಒಣಗಿರೋಂಥ ಪುಡಿ ಇದ್ದರೆ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಇನ್ಸ್ಟಂಟಾಗಿ ಆಮ್ಲ ಹೇರ್ ಆಯಿಲ್ ಮಾಡ್ಕೊಳ್ಳೋದು ಕೂಡ ಉಪಯೋಗಿಸ್ಕೊಳ್ಬೋದು. ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ, ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಜಾಸ್ತಿ ಇದ್ದಿದ್ದರಿಂದ ಎಣ್ಣೆ ಪ್ರಮಾಣ ಕಡಿಮೆ ಇತ್ತು, ತುರಿ ಜಾಸ್ತಿ ಇತ್ತು, ಹಾಗಾಗಿ ಇದನ್ನು ಒಣಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆ ಮುಚ್ಚಿಬಿಟ್ಟು ಒಣಗಿಸ್ಕೋಬೇಕಾಗತ್ತೆ, ಧೂಳೆಲ್ಲ ಕುತ್ಕೊಳ್ದೇ ಇರೋ ರೀತಿಯಲ್ಲಿ. ಒಂದು ಸ್ಟೀಲ್ ತಟ್ಟೆನಲ್ಲಿ ಹಾಕಿ ಬಟ್ಟೆ ಮುಚ್ಚಿಬಿಟ್ಟು ಒಣಗಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಎಣ್ಣೆ ತೊಗೊಳ್ತಿದ್ದೀನಿ, ಅರ್ಧ ಕಪ್ಪಷ್ಟು ಅಷ್ಟೇ ಆಮ್ಲ ರಸ ಸಿಕ್ಕಿರೋದು, ಹಾಗಾಗಿ ನಾನು 1 ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಅರ್ಧಕ್ಕರ್ಧ ಕೂಡ ನೀವು ಈಕ್ವಲಾಗಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು. ಎಣ್ಣೆ ಸ್ವಲ್ಪ ಬೆಚ್ಚಗಾಗಬೇಕು, ತುಂಬ ಕುದಿಬಾರ್ದು. ಜಸ್ಟ್ ಬೆಚ್ಚಗಾದಾಗ ಈ ನೆಲ್ಲಿಕಾಯಿ ರಸನ ಹಾಕ್ಕೊಳ್ಳೋಣ. ತುಂಬ ಕುದಿಸ್ಬಿಟ್ಟು ಹಾಕ್ಕೊಂಡ್ರು ಕೂಡ ನೀರಿನಂಶ ಜಾಸ್ತಿ ಇರೋದ್ರಿಂದ ಚಟ ಅಂತ ಮೈ ಮೇಲೆಲ್ಲ ಹಾರೋ ಚಾನ್ಸ್ ಇರುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಬೆಚ್ಚಗಾದಾಗ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಜೊತೆಲೆ ಮಿಕ್ಸ್ ಮಾಡಿಬಿಟ್ಟು ಕೂಡ ನೀವು ಕುದಿಯೋದಕ್ಕೆ ಇಟ್ಕೊಳ್ಬೋದು. ಕರ್ಬೇವಿನ ಸೊಪ್ಪು ಒಂದು 4 ಅಡ್ಡಿ ಅಷ್ಟನ್ನು ಹಾಕ್ಕೊಳ್ತಿದ್ದೀನಿ. ನಾಟಿ ಕರ್ಬೇವಿನ ಸೊಪ್ಪು ಬಳಸಿ, ಫ್ರೆಶ್ ಆಗಿರೋದು ಬಳಸಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಪೇಸ್ಟ್ ಮಾಡಿದೆ ಈ ಥರ ಹಾಕಿದ್ರು ಕೂಡ ಎಣ್ಣೆ ಫಿಲ್ಟರ್ ಮಾಡೋದೇ ಅವಶ್ಯಕತೆನೇ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಮೆಂತ್ಯ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಅವಶ್ಯಕತೆ ಇದೆ ಅಥವಾ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಳ್ಬೋದು. ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ಎಣ್ಣೆ ಬೇಗ ಹಾಕಲಿ ಅಂತ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಲೋ ಫ್ಲೇಮ್ನಲ್ಲೇ ಕುದಿಸಿ, ಯಾವುದು ಕೂಡ ಸೀದೋಗಬಾರ್ದು. ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕು. ಎಣ್ಣೆ ಕಲರ್ ಏನಿದೆ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ. ಎಲ್ಲ ಕರ್ಬೇವಿನ ಸೊಪ್ಪು ಎಲ್ಲ ಸಾರಾಂಶ ಬಿಡೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಬೆಟ್ಟದ ನೆಲ್ಲಿಕಾಯಿ ಜಾಸ್ತಿ ಪ್ರಮಾಣದಲ್ಲಿ ಇದ್ದಿದ್ದರಿಂದ ನಾನು ರಸ ಮಾತ್ರ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಒಂದು 2 ನೆಲ್ಲಿಕಾಯಿ ಇದೆ ಅಂದರೆ ಅದನ್ನು ಕೂಡ ಕರ್ಬೇವಿನ ಸೊಪ್ಪಿನ ಜೊತೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಆದರೆ ನೀರನ್ನ ಉಪಯೋಗಿಸ್ಕೋಬಾರ್ದು. ನೋಡಿರಲ್ಲ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂತೇಳಿ. ಇನ್ನೊಂದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಕುದಿಬೇಕು. ಈಗ ಒಂದು 3 ನಿಮಿಷ ಆಗಿದೆ, ಚೆನ್ನಾಗಿ ಕುದ್ದಿದೆ. ಒಂದು 8 ನಿಮಿಷ ಸಾಕಾಗಿದೆ. ಟೈಮ್ ಪ್ರಕಾರ ನೋಡಿಕೊಂಡೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅಥವಾ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡೆ ನೀವು ಟೈಮ್ ನೋಡಿಕೊಂಡೇ ಮಾಡ್ಕೊಳ್ಳಿ. 8 ನಿಮಿಷನೂ ಲೋ ಫ್ಲೇಮ್ನಲ್ಲಿ ನಾನು ಕುದಿಸ್ಕೊಂಡಿರೋಂಥದ್ದು. ಈಗ ಒಂದು 6 ನಿಮಿಷ ಆಗಿದೆ. 6 ನಿಮಿಷದ ನಂತರ ಒಣಗಿರೋಂಥ ದಾಸವಾಳ ಇತ್ತು, ಒಂದು 8 ದಾಸವಾಳನ ಒಣಗಿದ್ರಿಂದ ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಣಗಿದೆ, ಮುಟ್ಟಿದ್ರೆ ಪುಡಿ ಆಗಿಬಿಡುತ್ತೆ, ಆ ರೀತಿ ಒಣಗಿದೆ. ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ಎಣ್ಣೆ ಬಿಸಿ ಇದ್ದಾಗಲೇ ಜಸ್ಟ್ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ನಿಮಗೆ ಫ್ರೆಶ್ ಆಗಿರೋಂಥ ದಾಸವಾಳ ಸಿಕ್ಕಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ದಾಗಲೇ ಹಾಕ್ಕೊಳ್ಳಿ, ಇಲ್ಲ ಪೇಸ್ಟ್ ಮಾಡಿದ್ರೆ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬಹುದು. ಈಗ ಒಂದು 8 ನಿಮಿಷ ಆಗಿದೆ, ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಒಂದು 2-3 ನಿಮಿಷ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳಿ. ಒಂದು 3 ನಿಮಿಷ ಬಿಟ್ಟರೆ ಸಾಕು. ಏನು ಕುದೀತಾ ಇದೆ ಅದೆಲ್ಲ ನೋಡಿ ಈ ರೀತಿ ಹಾಕಬೇಕು. ಈ ರೀತಿ ಆದಾಗ ಚೆನ್ನಾಗೇನು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಫ್ಲೇವರ್ ಬಿಟ್ಟಿರುತ್ತೆ. ಬೆಟ್ಟದ ನೆಲ್ಲಿಕಾಯಿ ರಸ ಕೂಡ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ, ಎಲ್ಲ ಬಿಸ್ಕೆಟ್ ಕಲರ್ ಬಂದಿದೆ. ಅದೆಲ್ಲ ಪೂರ್ತಿ ಎಣ್ಣೆಯಲ್ಲಿ ಬೆಂದು ಆ ಕಲರ್ ಬಂದಿದೆ. ಈ ಎಣ್ಣೆ ಕಾಯಿಸ್ಬೇಕಾದ್ರೆ ಎಂಥ ಒಳ್ಳೆ ಪರಿಮಳ ಬರ್ತಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಈಗಲೇ ತಲೆಗೆ ಹಚ್ಕೊಳ್ಬೇಕು ಅನ್ನೋಷ್ಟು ಪರಿಮಳ ಇದೆ. ತಲೆಗೆ ಹಚ್ಕೊಂಡು ಅಷ್ಟೇ ಪಕ್ಕದವ್ರು ಕೂಡ ಕೇಳ್ತಾರೆ ಯಾವ ಎಣ್ಣೆ ಹಾಕಿದೆ ಅಂತೇಳಿ, ಅಷ್ಟು ಒಳ್ಳೆ ಪರಿಮಳ ಇರುತ್ತೆ. ಸಾಕಿಷ್ಟೇ ಇಂಗ್ರೀಡಿಯೆಂಟ್ಸು, ತುಂಬ ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ತಿಗಡೆ ಏನಿದೆಯಲ್ಲ ಇದನ್ನು ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ತಲೆಗೆ ಅಪ್ಲೈ ಮಾಡ್ಕೊಳ್ಬಹುದು. ಅಥವಾ ಮೆಹಂದಿ ಜೊತೆ ಕೂಡ ತಿಗಡನ್ನ ಮಿಕ್ಸ್ ಮಾಡ್ಕೊಳ್ಬಹುದು, ಅದು ನಿಮ್ಮ ಚಾಯ್ಸು. ಎಣ್ಣೆನೂ ಯೂಸ್ ಮಾಡ್ಕೊಳ್ಳಿ, ಬಾಟ್ಲಿಗೆ ಕೆತ್ತಿಟ್ಕೊಳ್ಳಿ, ವರ್ಷ ಅದು ಚೆನ್ನಾಗಿರುತ್ತೆ. ಒಂದು 1/4 ಲೀಟ್ರಷ್ಟು ಎಣ್ಣೆ ಚೆನ್ನಾಗಿ ರೆಡಿ ಆಗಿದೆ. ಮತ್ತು ನಿಮಗೆ ಎಣ್ಣೆ ಚೆನ್ನಾಗಿ ಕುದ್ದಿದೆ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ. ಈ ದಾಸವಾಳ ಹೂವು ಆಗ್ಬೋದು, ಕರ್ಬೇವಿನ ಸೊಪ್ಪು ಹಾಕಿರ್ಬೋದು, ಏನಾರು ಹಾಕಿರೋಂಥ ಐಟಮ್ಸ್ಗಳನ್ನ ಒಂದು ಸಲ ಮುಟ್ಟು ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಮುಟ್ಟಿದ ತಕ್ಷಣ ಪುಡಿ ಆಗಬೇಕು. ಈ ಥರ ಆದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಪುಡಿ ಹಾಕದೆ ಮೆತ್ತಗೆ ಉಳ್ಕೊಂಡ್ರೆ ಸೊಪ್ಪೆಲ್ಲನೂ ಎಣ್ಣೆ ಇನ್ನೂ ಕಾಯಬೇಕು ಅಂತ ಅದೇ ಬಾಣಲಿಗೆ ಮತ್ತೆ ಈ ಎಣ್ಣೆ ಹಾಕಿ ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕಾಯುತ್ತೆ. ಈ ಟಿಪ್ಸ್ನ ಕೂಡ ಫಾಲೋ ಮಾಡಿದ್ರೆ ಎಣ್ಣೆ ತುಂಬ ದಿನ ಬಾಳಿಕೆ ಬರುತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು.